ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳಪೆ ಕಾಮಗಾರಿ ನಡೆದಿರತಕ್ಕಂಥದ್ದು. ನಿರ್ಮಾಣ ಆದಂಥ 2 ತಿಂಗಳಿಗೆ ಕಿರು ಸೇತುವೆ ಏನಿದೆ ಆ ಕಿರು ಸೇತುವೆ ಕುಸಿದಿದೆ. ಕಿರಂಗೂರು ಬಳಿ ಸಿಡಿಎಸ್ ನಾಲೆಯ ಕಿರು ಸೇತುವೆ ಕುಸಿದಿರತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಿರಂಗೂರು ಬಳಿಯ ಸೇತುವೆ ಅದು. ಗುತ್ತಿಗೆದಾರ ಮತ್ತು ಸರ್ಕಾರದ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆದ್ದಾರಿಯ ಕಿರು ಸೇತುವೆ ಕುಸಿತದಿಂದ ಇದೀಗ ಆ ಒಂದು ಮಾರ್ಗ ಏನಿದೆ ಆ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಯೋಜನಾ ನಿರ್ದೇಶಕನಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತರಾಟೆಯ ಬಳಿಕ ಸೇತುವೆ ಮರು ನಿರ್ಮಾಣಕ್ಕೆ ಈಗ ಗುತ್ತಿಗೆದಾರ ಮುಂದಾಗಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಸೇತುವೆ ಏನು ಗಮನಿಸ್ತಾ ಇದ್ದೀರಿ, ನಿರ್ಮಾಣ ಆದ 2 ದಿನಕ್ಕೆ ಅಗೇನ್ ಈ ಕಿರು ಸೇತುವೆ ಕುಸಿದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಕಳಪೆ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಗುತ್ತಿಗೆದಾರ ವಾಪಸ್ ಬಂದು ಅದನ್ನ ರೆಡಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ಮಾಡಿ ಈಗ ಒಂದು 3 ತಿಂಗಳು 4 ತಿಂಗಳಾಗಿದೆ. ನೋಡಿ ಅವ್ರು ಮಾಡಿರೋ ಬಣ್ಣ ಹೆಂಗ್ ಕಾಣ್ತಾ ಇರೋದು, ಹೋಯ್ತು ನೋಡಿ, ಕಲರ್ ನೋಡಿ ಹೆಂಗಿದೆ, ಅದಕ್ಕೆ ಏನು ಹಾಕಿಲ್ಲ. ಕಾಮಗಾರಿ ಮಾಡಿ 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 ಎಲ್ಲ ತಾವು ಇದೆ ರಾಮಾಯಣ, ಏನು ಪ್ರಯೋಜನ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಲ್ಯ. ಎಸ್ ರವಿ, ಈಗ ಕಾಮಗಾರಿ ಶುರುವಾಗಿ 2 ದಿನ ಆಗಿದೆ, ನಿರ್ಮಾಣ ಆಗಿ ಆ ಒಂದು ಕಿರು ಸೇತುವೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 2 ದಿನಕ್ಕೆ ಕುಸಿತ ಕಂಡಿದ್ಯಾ ಅಂತ ಈಗ ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಗುತ್ತಿಗೆದಾರರ ಉತ್ತರ ಏನೋ ಇದಕ್ಕೆ ಅಂತ? ಪ್ರಮೋದ್, ಅದು ಕಾಮಗಾರಿ ನಿರ್ಮಾಣ ಆಗಿ 2 ದಿನ ಅಲ್ಲ 2 ತಿಂಗಳಾಗಿದೆ. ಯಾಕೆಂದ್ರೆ ಜೇವರ್ಗಿ ಮತ್ತೆ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಾಗಿ ಇದು ಮಾರ್ಪಾಟಾಗಿರ್ತಕ್ಕಂಥದ್ದು. ದರ್ಶಕವರೆಗೂ ನಾವು ಕೆಲವು ದಿನಗಳ ಹಿಂದೆ ಒಂದು ಇದೇ ರೀತಿಯ ಸ್ಟೋರಿ ಮಾಡಿದ್ವಿ. ಅಲ್ಲಿ ಏನು ಗುತ್ತಿಗೆದಾರ ಯಾವುದೇ ರೀತಿಯಾದ ರಸ್ತೆನ ಇನ್ನೂ ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದ ಕಿರಂಗೂರು ಬಳಿ ಅಂದ್ರೆ ಸಿಡಿಎಸ್ ನಾಲೆ ಅಂತೇಳಿ ಉಪನಾಲೆ ಅಂತ ಬರುತ್ತೆ, ಅದಕ್ಕೆ ಪೂರಕವಾಗಿ ಒಂದು ರಸ್ತೆ ಅಂದ್ರೆ ವೆಹಿಕಲ್ಗಳು ದಾಟ್ಲಿಕ್ಕೆ ಡೆಕ್ ಹಾಕಿರ್ತಾರೆ. ಆ ಡೆಕ್ ಒಂದಷ್ಟು ದಿನ ಕುಸಿತ ಅಂದ್ರೆ ಸಣ್ಣಕ್ಕೆ ಕುಸಿತ ಕಂಡು ಬಂದಿದೆ. ಇದನ್ನ ನೋಡಿದಂತ ಸ್ಥಳೀಯರು ಈಗಷ್ಟೇ ಅಂದ್ರೆ 2 ತಿಂಗಳಷ್ಟೇ ನಿರ್ಮಾಣ ಆಗಿದೆ ಹೆದ್ದಾರಿಯಾಗಿ, ಆದ್ರೆ ಇಷ್ಟೊಂದು ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದೇ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಅಲ್ಲೋಗಿ ಆರೆ ತೆಗೆದು ಹಿಂಗೆ ಸಿಂಪಲ್ ಆಗಿ ಹೊಡೆದ್ರು ಕೂಡ ಅದು ಓಪನ್ ಆಗ್ಬಿಡ್ತಾ ಇತ್ತು. ಹಿಂಗಾಗಿ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಗುಣಮಟ್ಟ ಹೆಂಗೆ ಕಾಪಾಡ್ಕೊಳ್ಳುತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕವಾಗಿ ಏನು ಈ ರೀತಿ ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವಾಗ ಆಕ್ರೋಶವನ್ನ ಜಾಸ್ತಿ ಮಾಡಿದ್ರು ಕೂಡಲೇ ಎಚ್ಚೆತ್ತಂತಹ ಗುತ್ತಿಗೆದಾರರು ಬಂದು ನಾವು ಮತ್ತೆ ಎಲ್ಲ ಮೊದಲಿನ ಇದನ್ನ ಡಕ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕಾಮಗಾರಿಯನ್ನ ಆರಂಭ ಮಾಡಿದ್ದಾರೆ. ಜೊತೆಗೆ ಆ ರೋಡ್ ನಲ್ಲಿ ಓಡಾಡ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ವಾಹನಗಳು ಓಡಾಡ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರವಿ.